ನಮಸ್ಕಾರ ಎಲ್ಲರೂ ಚೆನ್ನಾಗಿದೆ ಅಂತ ಬಯಸ್ತಾ ನನ್ನ ಬ್ಲಾಗ್ಗೆ ಸ್ವಾಗತ. ತುಂಬ ದಿನ ಆಯಿತು ಬ್ಲಾಗ್ ಮಾಡಿ. ಸ್ವಲ್ಪ ವೆದರ್ ಚೇಂಜ್ ಇದ್ದಿದ್ದರಿಂದ ನನಗೆ ವಾಯ್ಸ್ ಕೆಟ್ಟೋಗಿತ್ತು, ಸೊ ಬ್ಲಾಗ್ಸ್ ಮಾಡೋಕ್ಕಾಗಿರಲಿಲ್ಲ. ಸೊ ಇದು ನಾನು ನನ್ನ ಆ್ಯನಿವರ್ಸರಿಗೆ ಮದುವೆ ವಾರ್ಷಿಕೋತ್ಸವಕ್ಕೆ ಅಂತ ಹೇಳಿಬಿಟ್ಟು ಮಂತ್ರಾಲಯಕ್ಕೆ ಹೋಗಿದ್ದು ಬ್ಲಾಗು. ಗಾಡಿಗೆ ಫುಲ್ಲು ಪೆಟ್ರೋಲ್ ಹಾಕಿಸ್ಕೊಂಡು ಮಂತ್ರಾಲಯದ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಪಾಪು ಹೋಗ್ತಿದ್ದಂಗೆ ಲಾಸ್ಟ್ ಟೈಮ್ ಒಂದು ಬಾಲ್ ತೊಗೊಂಡಿದ್ವಿ. ಅದನ್ನು ಕಾರಲ್ಲೇ ಇಟ್ಬಿಟ್ಟಿದ್ದೆ, ಮತ್ತೆ ಹೋಗ್ತಿದ್ರೆ ಬಲೂನ್ಸ್ ಕೇಳ್ತಾನೆ ಇರ್ತಾನೆ ಅಂದ್ಬಿಟ್ಟು ಅದೇ ಬಾಲ್ನ ಕೊಟ್ಟಿದ್ದೆ. ಅವ್ನು ಆಟಾಡ್ಕೊಂಡಿದ್ದ. ಅವ್ನು ಇವಾಗ ಎಲ್ಲ ಕಡೆ ಕ್ಯಾಮ್ರಾಗೆ ಹಾಯ್ ಮಾಡೋದು ಕಲ್ತು ಟ್ರೈನಿಂಗ್ ಆಗೋಗಿರೋ ಥರನೇ ಎಲ್ಲ ಕಡೆ ಯಾವಾಗಲೇ ಅವನು ಕ್ಯಾಮ್ರಾ ತೋರಿಸ್ತಿದ್ರು ಹಾಯ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ನನ್ನ ವ್ಲಾಗ್ಸ್ನ ಯಾವುದೇ ನಾನು ಫಸ್ಟ್ ಅಪ್ಲೋಡ್ ಮಾಡಿದ್ರು ಅವನೇ ಅದನ್ನು ಫಸ್ಟ್ ಟಿ ವಿಯಲ್ಲಿ ನೋಡೋದು. ನಾನು ಎಲ್ಲರಿಗೂ ಲಾಸ್ಟಲ್ಲಿ ಬಾಯ್ ಹೇಳ್ತೀನಲ್ಲ, ಆವಾಗಲೂ ಅವನೇ ಫಸ್ಟ್ ಬಾಯ್ ಹೇಳ್ತಾನೆ. ಸೊ ನಮ್ಮ ಫಸ್ಟ್ ಬ್ರೇಕ್ ಬಂದುಬಿಟ್ಟು ಮೆಕ್ಡೊನಾಲ್ಡ್ಸಲ್ಲಿ ಹಾಕಿದ್ವಿ. ಎಲ್ಲೇ ಹೋದರೂ ಫಸ್ಟ್ ಸ್ಟಾಪ್ ಮೆಕ್ಡೊನಾಲ್ಡ್ಸಲ್ಲಿ ಯಾಕೆ ಅಂತ ಹೇಳಿದ್ರೆ ಟು ಸ್ಟಾರ್ಟ್ ಅ ಗುಡ್ ಜರ್ನಿ ಅಂತ ಹೇಳ್ಬೋದು. ಸೊ ಫಸ್ಟ್ ಈ ಸಲ ಮೆಕ್ಡೊನಾಲ್ಡ್ಸ್ಗೆ ಹೋದಾಗ ನಾನಲ್ಲಿ ಪೋರ್ಟಬಲ್ ಚಾರ್ಜರ್ ನೋಡಿದೆ. ಸೊ ಫೋನ್ ಅದ್ರ ಮೇಲೆ ಇಟ್ಟರೆ ಡೈರೆಕ್ಟ್ ಚಾರ್ಜ್ ಆಗ್ತಿತ್ತು. ಸೊ ಅದನ್ನ ನೋಡಿ ಓಕೆ ಫುಲ್ಲು ಇಂಪ್ರೂವ್ ಆಗಿಬಿಟ್ಟಿದೆ ಎಲ್ಲ ಅಂತ ಅನ್ನಿಸ್ತು ಇವಾಗ. ಲೈಕ್ ಲಾಸ್ಟ್ ಟೈಮ್ ನಾನು ಮೈಸೂರಿಗೆ ಹೋಗುವಾಗ ಅಲ್ಲಿ ಡೈರೆಕ್ಟ್ ಆರ್ಡ್ರ್ ಮಾಡಿಕೊಂಡು ನೆಕ್ಸ್ಟು ಎಕ್ಸಿಟಲ್ಲಿ ಪಾರ್ಸೆಲ್ ಡೆಲಿವರಿ ತೊಗೊಳ್ಳೋ ಥರ ಇತ್ತು. ಸೊ ಎಲ್ಲನೂ ನಾನು ವಿಡಿಯೋಸಲ್ಲಿ ನೋಡ್ತಿದ್ದೆ. ಇವಾಗ ಅದನ್ನು ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಎಲ್ಲ ಅಪ್ಡೇಟ್ ಆಗ್ತಿದೆ ಅಂತ ಹೇಳಿಬಿಟ್ಟು. ಸೊ ಅಲ್ಲಿಂದ ಮತ್ತೆ ಒಂದು ಬಲೂನ್ ಇಸ್ಕೊಂಡು ಬಂದ ಪಾಪು. ಬ್ರೇಕ್ ಮುಗಿಸ್ಕೊಂಡು ಮಂತ್ರಾಲಯ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಅಲ್ಲಿ ಹೋಗ್ತಿದ್ದಂಗೆ ಕಿಯಾ ಶೋರೂಮ್ ಮುಂದೆಗಡೆನೇ ಒಂದು ಕೆಫೆ ಇತ್ತು. ಸೊ ಕಾಫಿಗೆ ಅಂತ ಹೇಳ್ಬಿಟ್ಟು ಹೋದ್ವಿ. RCB ಕೆಫೆ ಅಂತ ನೋಡಿಬಿಟ್ಟು ಅಲ್ಲಿ ಟ್ರೈ ಮಾಡಬೇಕು ಅಂತಲೇ ಹೋದೆ. ಸೊ ಚೆನ್ನಾಗಿತ್ತು, ಕಾಫಿ ತೊಗೊಂಡೆ, ಚೆನ್ನಾಗಿತ್ತು. ಸೊ ನಾವು ಬೆಳಗ್ಗೆ ಆಲ್ಮೋಸ್ಟ್ ಆಫ್ಟರ್ನೂನ್ ಆಗಿತ್ತು ನಾವು ಬ್ಯಾಂಗ್ಳೂರು ಬಿಟ್ಟಾಗ, ಅರೌಂಡ್ 1 o'clock ಆರ್ ಸಮಥಿಂಗ್. ಅಲ್ಲಿ ಹೋಗಿ ರೀಚ್ ಆಗೋಷ್ಟರಲ್ಲಿ ಇಟ್ಸ್ ಅರೌಂಡ್ 8:30 ಆಗೋಗಿತ್ತು. ತುಂಬ ದೂರ ಅಂತ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದಾಗಲೇ ಗೊತ್ತಾಗಿದ್ದು ಇಷ್ಟೊಂದು ದೂರ ಇದೆ ಮಂತ್ರಾಲಯ ಅಂತ. ಪಾಪು ಉದ್ದಕ್ಕೂ ಎದ್ದೇ ಇದ್ದ, ಮಲ್ಕೊಳ್ಳೇ ಇಲ್ಲ. ಎವ್ರಿ ಟೈಮ್ ಯಾವಾಗಲೂ ಟ್ರಾವೆಲಲ್ಲಿ ಮಲ್ಕೊಳ್ಳೋನು, ಈ ಸಲ ಮಲ್ಕೊಳ್ಳೇ ಇಲ್ಲ. ಅದನ್ನು ಸ್ವಲ್ಪ ನನಗೆ ಟಯರ್ಡ್ ಆಯಿತು. ಕೊನೆಗೂ ಮಂತ್ರಾಲಯ ರೀಚ್ ಆದ್ವಿ. ಸೊ ನಾವು ಮಂತ್ರಾಲಯದಲ್ಲಿ 2 days ಇದ್ವಿ. ಇದೇ ನಾವು ಬುಕ್ ಮಾಡ್ಕೊಂಡಿದ್ದಂಥ ರೂಮು. ಹೋದ್ವಿ, ರೂಮ್ ನೋಡಿದ್ವಿ, ಹೇಗಿರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ. ಬಟ್ ರೂಮ್ ತುಂಬ ಚೆನ್ನಾಗಿತ್ತು. ತುಂಬ ಹೈಜೀನ್ ಕೂಡ ಮೇಂಟೈನ್ ಮಾಡಿದರು. ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿತ್ತು. ಬಟ್ ಅಲ್ಲಿ ಅಂತೂ ತುಂಬ ಬಿಸಿಲು, ಸಿಕ್ಕಾಬಡೆ ಬಿಸಿಲು. ಈಚೆ ಇದ್ರೆ ಅಂತೂ ಫುಲ್ ಸ್ವೆಟ್ ಆಗ್ತಿರ್ತೀವಿ. ರೂಮ್ ಒಳಗಿದ್ರೆ ಅಂತೂ ಫ್ಯಾನ್ ಅಂತೂ ಓಡ್ತಾನೆ ಇರಬೇಕು, ಅಷ್ಟು ಬಿಸಿಲಿತ್ತು. ಸೊ ನಾವು ರೂಮಿಗೆ ಚೆಕ್ಇನ್ ಆಗಿಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ ಊಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು. ಪಾಪುಗೂ ಏನಾದರೂ ಊಟ ಮಾಡಿಸ್ಬಿಟ್ಟು ಹಾಗೆ ನಾವು ಊಟ ಮಾಡ್ಕೊಂಬಂದು ಹಾಗೆ ಸುಮ್ಮನೆ ಮಂತ್ರಾಲಯದ ಹತ್ರ ಹೋಗ್ಬಿಟ್ಟು ನೋಡ್ಕೊಂಬರೋಣ ಅಂತ ಹೋದ್ವಿ. ಪಾಪುನ ಎತ್ಕೊತೀವಿ ಬಾ ಅಂತ ಹೇಳಿದ್ರು, ಬರಲಿಲ್ಲ. ನಾನೇ ವಾಕ್ ಮಾಡ್ತೀನಿ ಅಂದ್ಬಿಟ್ಟು ಅವನು ವಾಕ್ ಮಾಡ್ಕೊಂಬಂದ. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಂತ್ರಾಲಯದ ಕಡೆ ಹೋದ್ವಿ. ನೋಡೋಣ ಹೇಗಿರುತ್ತೆ ಮಂತ್ರಾಲಯ ಈಚೆಯಿಂದ ಅಂತ ಹೇಳ್ಬಿಟ್ಟು. ಲೈಕ್ ಆಲ್ಮೋಸ್ಟ್ ನಾನು ರೀಲ್ಸಲ್ಲೇ ನೋಡ್ತಿದ್ದು, ನಾನು ಯಾವುದೇ ಪ್ಲೇಸಸ್ನೂ ಅಷ್ಟಾಗಿ ನೋಡಿಲ್ಲ. ಇವಾಗಲೇ ಎಲ್ಲನೂ ನಾನು ಎಕ್ಸ್ಪ್ಲೋರ್ ಮಾಡ್ತಿರೋದು. ಫಸ್ಟ್ ಎಲ್ಲ ದೇವಸ್ಥಾನಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಂತ್ರಾಲಯಕ್ಕೆ ಬಂದವರು ಎಲ್ಲರೂ ರೂಮ್ಸಲ್ಲೇ ಇರಲ್ಲ. ಸೊ ಅಲ್ಲಿ ಆಚೆ ಜಾಗ ಇರುತ್ತಲ್ಲ, ಅಲ್ಲೇ ಅವರು ಮಲ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಊಟಕ್ಕೆ ಅಂದ್ಬಿಟ್ಟು ಪ್ಲೇಸ್ ಇದೆ. ಬಟ್ ಅಲ್ಲಿ ಯಾವಾಗಲೂ ಊಟ ಇರಲ್ಲ. ಅಲ್ಲಿ ಟೈಮಿಂಗ್ಸ್ ಇರುತ್ತೆ, ಇಂತಿಂಥ ಟೈಮಲ್ಲೇ ಊಟ ಮತ್ತು ನಾಷ್ಟ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಹೋದರೆ ಮಾತ್ರನೇ ಅಲ್ಲಿ ಸಿಗೋದು. ಅದಾದಮೇಲೆ ಅಲ್ಲಿ ಒಂದಷ್ಟು ಪೇಂಟಿಂಗ್ಸ್ ಮಾಡಿದರು ಗೋಡೆಗಳ ಮೇಲೆ. ಅದನ್ನು ನೋಡಿ ಖುಷಿ ಆಯಿತು. ಅದರಲ್ಲಿ ಒಂದು ಪಾರ್ಟಲ್ಲಿ ಅಗ್ರಿಕಲ್ಚರ್, ಕೃಷಿ ಬಗ್ಗೆ ಒಂದು ಪೇಂಟಿಂಗ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು. ಬಿಕಾಸ್ ನಮ್ಮ ರೂಟ್ಸ್ ಎಲ್ಲ ಒಂದು ರೈತರೇ, ಅದಕ್ಕೋಸ್ಕರ ನನಗೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಾವು ಮಂಡ್ಯದ ರೈತರು ಅಂತ ಹೇಳ್ಕೊಳಕ್ಕೆ ನಂಗೆ ಹೆಮ್ಮೆ ಆಗುತ್ತೆ, ಖುಷಿ ಆಗುತ್ತೆ. ನಮ್ಮಪ್ಪ ಬ್ಯಾಂಗ್ಳೂರಿಗೆ ಬಂದರು, ಬಟ್ ನಮ್ಮ ಚಿಕ್ಕಪ್ಪ, ನಮ್ಮ ತಾತ, ನಮ್ಮ ಮಮ್ಮಿಯವರ ಅಪ್ಪ ಎಲ್ಲರೂ ರೈತರು ಅಂತ ಹೇಳ್ಕೊಳಕ್ಕೆ ನಂಗೆ ತುಂಬ ಖುಷಿಯಾಗುತ್ತೆ. ಸೆಟ್ಟಿಂಗ್ಸ್ನೆಲ್ಲ ನೋಡಿಕೊಂಡು ನಾವು ರೂಮ್ಗೆ ಹೋದ್ವಿ. ನಮ್ಮ ಪೂಜೆ ಇದ್ದಿದ್ದು ಬೆಳಗ್ಗೆಗೆ. ಸೊ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ರೂಮ್ ಕಡೆಗೆ ಹೋದ್ವಿ. ನಾವು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ 7 ಆಗೋಗಿತ್ತು. ಸೊ ನಾವು ಬರೋ ಅಷ್ಟರಲ್ಲಿ ಎಷ್ಟು ಬೆಳಕಿದೆ ನೋಡಿ. ಅಲ್ಲಿ 7 o'clock ನಮ್ಮದು 7:30 ಪೂಜೆ ಇತ್ತು, ಸಂಕಲ್ಪ ಪೂಜೆ ಮಾಡ್ಸೋಕ್ಕೆ ಅಂತ ಹೋಗಿದ್ವಿ. ನಾವು ತಗೊಂಡಿರೋ ಟೋಕನ್ ಸಂಕಲ್ಪಕ್ಕೆ ಇನ್ನೂ ಟೈಮ್ ಇದ್ದಿದ್ದ ಕಾರಣ ನಾವು ಮೊದಲು ರಾಯರ ದರ್ಶನ ಮಾಡ್ಕೊಂಡ್ವಿ. ಅಲ್ಲ ಹಾಗೆ ಇರೋದು, ದರ್ಶನ ಮಾಡ್ಕೊಂಡು ಬೇಗ ಬಂದರೆ ದರ್ಶನ ಮುಗಿಸ್ಕೊಂಡು ಅದಾದಮೇಲೆ ಸಂಕಲ್ಪಕ್ಕೆ ಹೋಗ್ಬೋದು, ಇಲ್ಲ ಸಂಕಲ್ಪ ಮುಗಿಸ್ಕೊಂಡಾದ್ರೂ ದರ್ಶನ ಮಾಡ್ಬೋದು. ಎಷ್ಟು ಸಲಿನಾದ್ರೂ ದರ್ಶನ ಮಾಡ್ಬೋದು, ಆ ಥರ ಇರುತ್ತೆ. ನಾವು ದರ್ಶನ ಮಾಡಿಬಿಟ್ಟು ಅಲ್ಲೊಂದಷ್ಟೊತ್ತು ಕೂತ್ಕೊಂಡು ನಮ್ಮ ಬೇಡಿಕೆಗಳನ್ನ ರಾಯರಿಗೆ ಹೇಳ್ಕೊಂಡು
ಎಲ್ಲ ಕಷ್ಟಕ್ಕೂ ರಾಯರಿದ್ದಾರೆ ಅನ್ನೋ ಒಂದೇ ಧೈರ್ಯ ತೊಗೊಂಡು ನಾವು ಅಲ್ಲೇ ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಸಂಕಲ್ಪಕ್ಕೆ ಹೋದ್ವಿ. ನಮ್ಮ ಪಾಪು ಅಲ್ಲಿ ಒಂದಷ್ಟು ಹೊತ್ತು ಆಟ ಆಡ್ತಿದ್ದ ರಾಯರ ಮಠದಲ್ಲಿ ಕೂತ್ಕೊಂಡಿರುವಾಗ. ಸೊ ಒಂದಷ್ಟೊತ್ತು ಅಲ್ಲಿ ಕೂತ್ಕೊಂಡಾದ್ಮೇಲೆ ನಾವು ಸಂಕಲ್ಪಕ್ಕೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಸಂಕಲ್ಪಕ್ಕೆ ಹೊರಟ್ವಿ. ಸಂಕಲ್ಪ ಪೂಜೆ ಮಾಡುವಂಥ ಪ್ಲೇಸ್ಗೆ ದರ್ಶನ ಆಗಿ ಹಿಂಭಾಗದಲ್ಲಿ ಸಂಕಲ್ಪ ಪೂಜೆ ಮಾಡ್ತಾರೆ. ಅಲ್ಲಿ ಪಾಪು ಜೊತೆಗೆ ಒಂದಷ್ಟು ಮಕ್ಕಳು ಸಿಕ್ಕಿದ್ರು ಪಾಪುಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಅವಲಕ್ಕಿ ಪೂಲಕ್ಕಿ ಆಟ ಆಡ್ತಿದ್ದ. ಆ ಮಕ್ಳಿಗೆ ಅವಲಕ್ಕಿ ಪೂಲಕ್ಕಿ ಗೊತ್ತಿಲ್ಲ ಅಂತ ಹೇಳಿದ್ರು ಅಂದ್ಬಿಟ್ಟು ನಾನು ಹೇಳ್ಕೊಡ್ತಾಯಿದ್ದೆ ಪಾಪನ ಕೂರಿಸ್ಕೊಂಡು. ಇಷ್ಟು ಜನ ನಾವು ಸಂಕಲ್ಪ ಮಾಡಿಸೋ ಟೈಮಲ್ಲೇ ಸಂಕಲ್ಪ ಮಾಡೋಕ್ಕೆ ಕೂತಿದ್ರು. ಒಂದಷ್ಟು ನೆಮ್ಮದಿ, ಒಂದಷ್ಟು ಆಸೆಗಳು, ಬೇಡಿಕೆಗಳು ದೇವ್ರ ಹತ್ರ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಅಲ್ಲಿಂದ ನಾವು ರೂಮ್ ಕಡೆಗೆ ಹೊರಟ್ವಿ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರೆಸ್ಟ್ ಮಾಡಿಕೊಂಡು ಮತ್ತೆ ಸಾಯಂಕಾಲ ನಾವು ಬಂದ್ವಿ ರಥ ನೋಡೋಣ ಅಲ್ಲಿ ಅಂತ ಹೇಳಿಬಿಟ್ಟು. ಬಟ್ ನಮಗೆ ರಥ ನೋಡೋಕ್ಕಾಗಲಿಲ್ಲ, ಬಿಕಾಸ್ ಪಾಪು ತುಂಬ ಅಳ್ತಿದ್ದ, ಅಲ್ಲಿ ಇರೋಕೆ ಇದು ಮಾಡಲಿಲ್ಲ. ಒಂದು ಚಿನ್ನದ ರಥ, ಒಂದು ಬೆಳ್ಳಿ ರಥ, ಇನ್ನೊಂದು ಮರದ ರಥ ಇರುತ್ತೆ ಅಲ್ಲಿ. ಅದನ್ನು ನೋಡ್ಬೇಕಂತ ತುಂಬ ಕಾಯ್ಕೊಂಡಿದ್ದೆ ಮತ್ತು ತುಂಬ ಆಸೆ ಇತ್ತು ನೋಡಬೇಕು ಅಂತ. ಬಟ್ ಪಾಪುಗೆ ಅಲ್ಲಿ ತುಂಬ ಹೊತ್ತು ಒಳಗಡೆ ಇರೋಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವನ್ನ ತುಂಬ ಫೋರ್ಸ್ ಮಾಡೋಕ್ಕೂ ಆಗಲಿಲ್ಲ. ಇಲ್ಲೇ ಇರೋಣ ಅಂತ ತುಂಬ ಅಳ್ತಿದ್ದ. ಹೋದಾಗ ಒಂದಷ್ಟೊತ್ತು ಆಟ ಆಡ್ದ, ಅವನೇ ನಮಸ್ಕಾರ ಮಾಡ್ತೀನಿ ಅಂದ್ಬಿಟ್ಟು ಅವನೇ ನಮಸ್ಕಾರ ಎಲ್ಲ ಮಾಡ್ತಿದ್ದ. ಅವ್ರ ಅಪ್ಪನಿಗೂ ನಮಸ್ಕಾರ ಮಾಡು ಅಂತ ಎಲ್ಲ ಹೇಳಿ ಮಾಡಿಸ್ತಿದ್ದ. ಬಟ್ ಆದರೆ ಒಂದಷ್ಟೊತ್ತಾದಮೇಲೆ ಏನಾಯಿತು, ಅವನಿಗೆ ಅಲ್ಲಿ ಇರೋದಕ್ಕಾಗಲಿಲ್ಲ, ತುಂಬ ಜನ ಇದ್ದಿದ್ದ ಕಾರಣ, ಮತ್ತು ಅಲ್ಲಿ ಸೌಂಡು ಸ್ವಲ್ಪ ಜಾಸ್ತಿ ಇತ್ತು. ಆ ಕಾರಣಕ್ಕೋಸ್ಕರ ಅವನಲ್ಲಿ ಇರಲಿಲ್ಲ. ನಾವು ತುಂಬ ಪ್ರಯತ್ನ ಪಟ್ವಿ ಎಲ್ಲ ಇರಿಸ್ಕೊಳ್ಳೋಣ ಅಂದ್ಬಿಟ್ಟು. ಆ ಕಾರಣಕ್ಕೆ ಅಲ್ಲಿ ದೊಡ್ಡ ಫ್ಯಾನ್ ಇದೆ ನೋಡು, ಅದಿದೆ ನೋಡು ಅಂತ ಎಷ್ಟೋ ಆಟ ಆಡ್ಸೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ಅವ್ನು ನೋಡ್ಬಿಟ್ಟು ಒಂದು 2 ನಿಮಿಷ ಆಟ ಆಡೋನು ಮತ್ತೆ ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ದ, ಹೋಗೋಣ ಅಂತ. ಕೊನೆಗೆ ನಾವು ಅಲ್ಲಿ ಆ ದಿನದ ಕೊನೆ ಮಂಗಳಾರತಿ ಮತ್ತು ರಾಯರಿಗೆ ತೂಗೋ ಸೇವೆ ನೋಡಿಕೊಂಡು ಅಲ್ಲಿಂದ ಈಚೆ ಬಂದುಬಿಟ್ವಿ. ಅವ್ನು ತುಂಬ ಅಳ್ತಿದ್ದ, ಅವನನ್ನು ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಮ್ಮ ಕೈಲಿ ಅಂತ ಹೇಳ್ಬಿಟ್ಟು ನಾವು ಅಲ್ಲಿಂದ ಹೊರಟು ಬಂದುಬಿಟ್ವಿ. ಅಲ್ಲಿಂದ ಈಚೆ ಬಂದಾದ್ಮೇಲೆ ನಮ್ಮ ಪಾಪುಗೆ ಆಲ್ರೆಡಿ ಗಂಧ ಇಟ್ಟಿದ್ರು ಕೂಡ, ನಾನು ಗಂಧ ಇಡ್ತೀನಿ ಅಂತ ಹೇಳಿಬಿಟ್ಟು ಗಂಧ ಇಡ್ತಾಯಿತ್ತು. ನಮ್ಮ ಪಾಪು ಅಲ್ಲಿದ್ದಿದ್ದು ಹಸುಗಳನ್ನ ನಾನು ಮಾತಾಡಿಸ್ತೀನಿ, ಮುಟ್ತೀನಿ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಪಡ್ತಿದ್ದ. ಅವರಪ್ಪ ಕರ್ಕೊಂಡು ಹೋಗ್ಬಿಟ್ಟು ಹಸುನ ಮುಟ್ಸೋದೆಲ್ಲ ಮಾಡ್ತಿದ್ರು. ಅವನೇ ಮುಟ್ಬಿಟ್ಟು ನಮಸ್ಕಾರ ಕೂಡ ಮಾಡ್ಕೊತಿದ್ದ. ಸಾಯಂಕಾಲದ ಹೊತ್ತು ಮಠದ ಮುಂದೆ ಓಡಾಡೋದು, ಅಲ್ಲಿ ಕುತ್ಕೊಂಡು ಒಂದಷ್ಟು ವಿಶ್ರಾಂತಿ ಪಡೆಯೋದು ತುಂಬ ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಅಲ್ಲಿ ಒಂದು ಜಾಗನೇ ಒಂಥರ ಅಷ್ಟು ನೆಮ್ಮದಿ ಕೊಡೋ ಜಾಗ ಥರ ನನಗೆ ಫೀಲ್ ಆಯಿತು. ಅದಾದಮೇಲೆ ಅಲ್ಲಿ ಒಬ್ಬರು ಲೈಟ್ ಇಟ್ಕೊಂಡು ಆಟ ಆಡೋದು ಸೇಲ್ ಮಾಡ್ತಿದ್ರು. ಅದನ್ನು ನೋಡ್ಬಿಟ್ಟು ನನಗೂ ಬೇಕು ಅಂತ ತೆಗೆಸ್ಕೊಂಡು ಅವ್ರ ಅಪ್ಪನ ಹತ್ರ ಆಟ ಆಡ್ಸ್ಕೊಂಡು ಕೂತಿದ್ದಾನೆ. ಎಲ್ಲ ಮುಗ್ದಾದ್ಮೇಲೆ ನಾವು ರೂಮಿಗೆ ಹೋಗಿ ಮಲ್ಕೊಂಡ್ವಿ. ನೆಕ್ಸ್ಟ್ ಬೆಳಗ್ಗೆ ಈಚೆ ಹೋಗೋಣ ಅಂತ ಹೇಳಿಬಿಟ್ಟು ಸುತ್ತಮುತ್ತ ಪ್ಲೇಸಸ್ ನೋಡೋಕ್ಕೆ. ಸೊ ಇಲ್ಲಿ ನೋಡಿ ಸಾಹೇಬ್ರು ರೆಡಿಯಾಗಿ ಈಚೆ ಬಂದಿದ್ದಾರೆ ಆವತ್ತಿನ ದಿನ. ಸೊ ನಾವು ಅಲ್ಲಿಂದ ಸೀದಾ ಹೋಗಿದ್ದು ಮಾಮಿ ಮೆಸ್ಗೆ. ಅಲ್ಲಿ ಫೇಮಸ್ ಮಂತ್ರಾಲಯದಲ್ಲಿರೋ ಮಾಮಿ ಮೆಸ್ ಅಂತ ಹೇಳಿಬಿಟ್ಟು. ನಂಗೆ ಗೊತ್ತಿರಲಿಲ್ಲ, ನಮ್ಮ ಯಜಮಾನ್ರು ಆಲ್ರೆಡಿ ಮಂತ್ರಾಲಯಕ್ಕೆ ಹೋಗಿದ್ರು, 2 ಸಲಿನೋ 3 ಸಲಿನೋ ಹೋಗಿದ್ದಾರೆ ಅವರು. ಮಾಮಿ ಮೆಸ್ ತುಂಬಾ ಫೇಮಸ್ ಅಂತ ಹೇಳ್ಬಿಟ್ಟು ಅಲ್ಲೇ ಕರ್ಕೊಂಡೋದ್ರು. ನಂಗೆ ಊಟ ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಅಲ್ಲಿಂದ ಸೀಟ್ ಆಟೋದಲ್ಲಿ 5 ದೇವಸ್ಥಾನಗಳನ್ನ ತೋರಿಸ್ತೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾರೆ. ಆಂಜನೇಯನ ದೇವಸ್ಥಾನ, ಬೃಂದಾವನ ಮತ್ತು ರಾಯರ ಮನೆ, ಮತ್ತು ಇನ್ನೊಂದು ಹೆಣ್ದೇವರ ದೇವಸ್ಥಾನ, ಇನ್ನೊಂದು 2 ಪ್ಲೇಸ್ಗಳಿದೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಸೊ ಇದು ಫಸ್ಟ್ ಟೆಂಪಲ್ಲು, ಆಂಜನೇಯ ಟೆಂಪಲ್ಲು. ಅಲ್ಲಿಗೆ ಹೋಗಾದ್ಮೇಲೆ ಅಲ್ಲೂ ತುಂಬ ಜನ ರಶ್ ಇದ್ದರು. ಲೈಕ್ ಮಂತ್ರಾಲಯದಲ್ಲಿ ಯಾವಾಗಲೂ ರಶ್ ಇರ್ತಾರೆ ಅಂತ ಅನಿಸುತ್ತೆ, ಬಟ್ ಆ ಕಡೆ ಅಂತೂ ತುಂಬ ಬಿಸಿಲಿರುತ್ತೆ. ಅಲ್ಲಿ ಹೋಗಿ ಆಂಜನೇಯನ ದರ್ಶನ ಮಾಡಿಕೊಂಡು ನನ್ನ ಮಗನಿಗೆ ಜೈ ಶ್ರೀರಾಮ್ ಅಂತ ಹೇಳಿಸ್ಬಿಟ್ಟು ಅಲ್ಲಿಂದ ನಾವು ಹೊರಟ್ವಿ. ಅಲ್ಲಿ ಒಂದು ಆನೆ ಇತ್ತು, ಅದ್ರ ಮೇಲೆ ಕುತ್ಕೊಂಡು ಅವನು ಖುಷಿ ಪಡ್ತಿದ್ದ. ಫೋಟೋ ಬೇಕು, ವಿಡಿಯೋ ಬೇಕು ಅಂತ ಕೇಳೋದು ಕಲ್ತ್ಬಿಟ್ಟಿದ್ದಾನೆ ಇವಾಗ. ಇದೇ ನೋಡಿ ಸೀಟ್ ಆಟೋ ನಾವು ಹೋಗಿದ್ದು. ಅಲ್ಲಿ ದೇವಸ್ಥಾನಗಳನ್ನ ನೋಡೋದಕ್ಕೆ ಹೋಗಿದ್ದಂಥ ಆಟೋ ಇದು. ಚೆನ್ನಾಗಿರುತ್ತೆ ಸೀಟ್ ಆಟೋ. ಊರ ಕಡೆ ಎಲ್ಲ ಸೀಟ್ ಆಟೋಲ್ಲಿ ಹೋಗಿ ಅಷ್ಟೊಂದೇನು ನಂಗೆ ಕಷ್ಟ ಅನಿಸ್ಲಿಲ್ಲ, ಚೆನ್ನಾಗಿತ್ತು. ಹೋಗುವಾಗ ನನ್ನ ಮಗನಿಗೆ ಆಟ ಆಡಿಸ್ಕೊಂಡು ಆ ಕಡೆ ಈ ಕಡೆ ಹಸುಗಳನ್ನ ತೋರಿಸ್ಕೊಂಡು, ಕುರಿಗಳನ್ನ ತೋರಿಸ್ಕೊಂಡು ಹೆಂಗೋ ಹೋಗಿದ್ದಾಯಿತು. ಇಲ್ಲಾಂದಿದ್ರೆ ಅವನ್ನ ಹಿಡಿಯೋದು ತುಂಬ ಕಷ್ಟ ಆಗ್ತಿತ್ತು. ಸದ್ಯಕ್ಕೆ ಓಪನ್ ಆಟೋ ಆಗಿದ್ದರಿಂದ ನೀರು ಎಲ್ಲನೂ ತೋರಿಸ್ಕೊಂಡು, ವ್ಯೂಸ್ ಎಲ್ಲ ತೋರಿಸ್ಕೊಂಡು. ಸೊ ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬೃಂದಾವನಕ್ಕೆ. ಬೃಂದಾವನ ಚೆನ್ನಾಗಿತ್ತು ನೋಡಿ, ತುಂಬ ಖುಷಿಯಾಯಿತು. ರಾಯರು ಧ್ಯಾನ ಮಾಡ್ತಿದ್ದಂಥ ಜಾಗ, ಒಂದಷ್ಟು ರಾಯರು ಬಳಸ್ತಿದ್ದಂಥ ವಸ್ತುಗಳು ಕೂಡ ಅಲ್ಲಿದ್ದಾವೆ. ಅದರಲ್ಲೇ ನೋಡಿ ತುಂಬ ಖುಷಿಯಾಯಿತು ನನಗೆ. ನೆಕ್ಸ್ಟ್ ಬಂದು ಅಲ್ಲೇ ಪಕ್ಕದಲ್ಲಿ, ಬೃಂದಾವನ ಪಕ್ಕದಲ್ಲಿ ಇದ್ದಿದ್ದಂತಹ ಬಿಚ್ಚಲಮ್ಮ ದೇವಸ್ಥಾನಕ್ಕೆ ಅಲ್ಲೂ ಹೋಗಿದ್ವಿ. ಅಲ್ಲೂ ಕೂಡ ದರ್ಶನ ಚೆನ್ನಾಗಾಯಿತು. ಅಲ್ಲಿ ಎಷ್ಟು ಬಿಸಿಲಿತ್ತು ಅಂದರೆ ನೀವು ಈ ಕ್ಲಿಪ್ಪಲ್ಲಿ ನೋಡ್ತಾ ಇರ್ಬೋದು ನಾನು ಎಷ್ಟು ಸ್ವೆಟ್ ಆಗಿದ್ದೀನಿ ಅಂತ. ಸಿಕ್ಕಾಬಟ್ಟೆ ಬಿಸಿಲು ಅಲ್ಲಂತೂ. ನಿಜವಾಗ್ಲೂ ನಾವು ಇಲ್ಲಿ ಇದ್ದು ಆ ಬಿಸಿಲಿಗಂತೂ ನಮ್ಮ ಕೈಲಿ ತುಂಬ ಕಷ್ಟ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ರಾಯರ ಮನೆ. ಇದು ರಾಯನ ಮನೆ
ಅಲ್ಲಿ ಒಳಗಡೆನೂ ರಾಯರು ಮನೆಯಲ್ಲೂ ರೂಮ್ಗಳಿದೆ, ಬಟ್ ಅಲ್ಲಿ ತುಂಬ ರಶ್ ಇದ್ದರು. ಅದಕ್ಕೋಸ್ಕರ ನಾವು ಒಳಗಡೆ ಹೋಗೋಕ್ಲಿ ಅಲ್ಲಿ ಆ ಬಿಸಿಲೂ ತಡೆಯೋಕ್ಕಾಗ್ತಿರ್ಲಿಲ್ಲ. ಅದಕ್ಕೆ ಒಂದು ಕಡೆ ಬಂದು ಕುತ್ಕೊಬಿಟ್ಟಿದ್ದೆ. ಪಾಪುಗೆ ಅಲ್ಲಿ ಇನ್ನೊಂದಷ್ಟು ಪಾಪುಗಳಿದ್ದಿದ್ದ ಕಾರಣ ಅವ್ರಗಳ ಜೊತೆ ಅವ್ನು ಆಟ ಆಡ್ಕೊಂಡು ಆರಾಮಾಗಿದ್ದ. ರಾಯರು ಮನೆ ನೋಡೋಕ್ಕೆ ತುಂಬ ಖುಷಿಯಾಗ್ತಿತ್ತು. ರಾಯರು ಇಲ್ಲೆಲ್ಲ ಇದ್ದರು, ನಾವು ರಾಯರಿರೋ ಜಾಗಕ್ಕೆ ಬಂದಿದ್ದೀವಿ, ರಾಯರು ನಮ್ಮನ್ನು ನೋಡ್ತಿರ್ತಾರೆ ಅನ್ನೋದೊಂದು ಮನಸ್ಸಲ್ಲಿತ್ತು. ಸೊ ಕೊನೆ ದೇವಸ್ಥಾನ ಬಂದುಬಿಟ್ಟು ಆಂಜನೇಯನ ದೇವಸ್ಥಾನ. ಅಲ್ಲಂತೂ ತುಂಬ ಅಂದರೆ ತುಂಬ ರಶ್ ಇತ್ತು. ನಮಗೆ ಆ ದರ್ಶನ ಮಾಡೋಷ್ಟ್ರಲ್ಲಿ 1 ಅವರ್ 1.5 ಅವರ್ ಆಯಿತು. ಅಲ್ಲಿ ಆಂಜನೇಯನ ಪಾದ ಇದೆ ಅಂತ ಹೇಳ್ತಾರೆ. ಸೊ ನಾವು ಆ ಪಾದನ ನೋಡಿದ್ವಿ. ಇಷ್ಟೆಲ್ಲ ಮುಗಿಸ್ಕೊಂಡು ವಾಪಸ್ ರೂಮಿಗೆ ಬಂದು ಚೆಕ್ಔಟ್ ಆಗಿ ನಾವು ಬ್ಯಾಂಗ್ಳೂರು ಕಡೆ ಪಯಣ ಬೆಳೆಸಿದ್ವಿ. ನಾವು ಬ್ಯಾಂಗ್ಳೂರು ಕಡೆ ಬರೋದಕ್ಕೆ ಆ ಕಡೆ ತುಂಬ ಮಳೆ ಸ್ಟಾರ್ಟ್ ಆಗೋಗಿತ್ತು. ಈ ಕಡೆ ಬಿಸಿಲು, ಆ ಕಡೆ ಮಳೆ, ಒಂಥರ ಫುಲ್ಲು ಮಿಕ್ಸ್ ಆಗಿತ್ತು ಅಲ್ಲಿ. ಇದಾಗಿತ್ತು ನನ್ನ ಮಂತ್ರಾಲಯದ ಮತ್ತು ನನ್ನ ವಿವಾಹ ವಾರ್ಷಿಕೋತ್ಸವದ ವಿಡಿಯೋ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ ಎಲ್ರಿಗೂ.